ಹಾಯ್ ನನ್ನೆಲ್ಲ ವೀಕ್ಷಕರಿಗೆ ಮಾನ್ಸೂನ್ ರೆಡ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತು ಒಂದು ವಿಷಯದ ಬಗ್ಗೆ ಹೇಳಕ್ಕೆ ಬರ್ತಾಯಿದ್ದೀನಿ. ಅದು ಟುಗೆದರ್ ಲೈವ್ ಅಂತ. ಅಂದರೆ ಯೂಟ್ಯೂಬ್ನ ಎಲ್ಲ ಸ್ನೇಹಿತರು ಮತ್ತು ಅಕ್ಕ ತಂಗಿಯರು ಎಲ್ಲ ಸೇರಿಕೊಂಡು ಒಂದು ಕಡೆ ಸೇರಿ ಲೈವನ್ನು ನಡೆಸೋ ಅಂಥದ್ದು. ಅದು ನಿನ್ನೆ ನಾವು ಮಾಡಿದ್ದು, ಅದು ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ತುಂಬ ಜನರು ಬಂದು ಹೋಗ್ತಾರೆ, ಪರಿಚಯ ಆಗ್ತಾರೆ. ಅದು ಒಂದು ನಮ್ಮ ಶಿಕ್ಷಣದ ಜೀವನ ಆಗಲಿ, ನಮ್ಮ ಬಾಲ್ಯದ ಜೀವನ ಆಗಲಿ, ನಮ್ಮ ಒಂದು ಕೆಲಸದ ಜೀವನ ಆಗಲಿ, ತುಂಬ ಜನ ಬಂದು ಹೋಗ್ತಾರೆ. ಈ ನಡುವೆ ತುಂಬ ಜನ ಮನಸ್ಸಿಗೆ ಹತ್ರ ಆದ ಜನ ಸಿಗ್ತಾರೆ, ಸ್ನೇಹಿತರಾಗ್ತಾರೆ, ಆತ್ಮೀಯರಾಗ್ತಾರೆ. ಕೆಲವೊಂದು ಸಂಬಂಧಗಳು ರಕ್ತ ಸಂಬಂಧಕ್ಕಿಂತ ಹೆಚ್ಚಾಗ್ತವೆ. ಅದೇ ರೀತಿ ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನ ಪರಿಚಯ ಆಗಿ ತೀರಾ ನಮ್ಮ ಹತ್ತಿರದ ಸಂಬಂಧಿಕರ ಥರ ನಮಗೆ ಹತ್ತಿರ ಆಗ್ತಾರೆ. ಇದನ್ನು ಹೇಳಿದ್ರೆ ನಂಬೋಕ್ಕಾಗಲ್ಲ. ಹೌದು, ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರೋದಿಲ್ಲ, ನಿಜ ಅಲ್ಲ. ಅಲ್ಲಿ ಸಿಗೋರೆಲ್ಲ ಪ್ರಾಮಾಣಿಕರಲ್ಲ, ಒಳ್ಳೆಯವರು ಇರಲ್ಲ ಅಂತ ಕೆಲವು ಕಡೆ ಇರ್ತದೆ. ಆದರೆ ಎಲ್ಲರೂ ಹಾಗೆ ಇರಲ್ಲ. ಎಲ್ಲ ಜನರು ಕೆಟ್ಟವರಾಗೇ ಇರಲ್ಲ. ಕೆಲವೊಂದಷ್ಟು ಜನ ಒಳ್ಳೆ ಮನಸ್ಸಿರೋರು ಇರ್ತಾರೆ, ಬರ್ತಾರೆ, ಮಾತಾಡ್ತಾರೆ, ಸಹಾಯ ತೊಗೊತಾರೆ, ಸಹಕಾರ ಕೊಡ್ತಾರೆ. ನಾವು ಸೋಷಿಯಲ್ ಮೀಡಿಯಾನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೊದಲಿಂದನೇ ಯೂಸ್ ಮಾಡ್ತಾಯಿದ್ದೀವಿ. ಆದರೆ ಯಾವಾಗ ಯೂಟ್ಯೂಬ್ ಬಂದಮೇಲೆ, ಅದರಲ್ಲೂ ಯೂಟ್ಯೂಬ್ ಬಂದಾಗ ಸ್ವಲ್ಪ ಜನ ಪರಿಚಯ ಆದರು. ಅದರಲ್ಲೂ ಯೂಟ್ಯೂಬ್ ಲೈವ್ ಅಂತ ಬಂದಮೇಲೆ ತುಂಬ ಜನ, ಒಂದಷ್ಟು ಸ್ನೇಹಿತರು, ಸಿಸ್ಟರ್ಸ್, ಬ್ರದರ್ಸ್ ಎಲ್ಲ ಪರಿಚಯ ಆದರು. ನಾವು ದಿನ ಲೈವ್ ಮಾಡ್ತೇವೆ. ಒಬ್ಬರು ಲೈವ್ ಒಬ್ಬರು ಹೋಗ್ತಾ ಏನಾಯಿತು, ಆ ಒಂದು ಸಂಬಂಧ ಮತ್ತಷ್ಟು ಗಟ್ಟಿಯಾಯಿತು. ಹೇಗೆ ಅಂದರೆ, ಒಂದು ರಕ್ತ ಸಂಬಂಧಕ್ಕಿಂತ ಹೆಚ್ಚು ಒಂದು ಅವರ ನಡುವೆ ಒಂದು ಬಾಂಧವ್ಯ ಸೃಷ್ಟಿಯಾಯಿತು. ಈಗ ಅವರು ನಮ್ಮ ಜೊತೆ ಇದ್ದಾರೆ, ಇನ್ನೂ ತುಂಬ ದಿನಗಳು ನಮ್ಮ ಜೊತೆ ಇರ್ತಾರೆ. ಅದು ಎಲ್ಲಿವರೆಗೆ ಹೋಗುತ್ತೋ ಗೊತ್ತಿಲ್ಲ. ನಾವೆಲ್ಲ ಸೇರಿ ಒಂದು ಟುಗೆದರ್ ಲೈವ್ ಮಾಡಿದ್ದೀವಿ. ನೀವೆಲ್ಲ ಅದನ್ನು ನೋಡಿ ನಮಗೆ ಪ್ರೋತ್ಸಾಹ ಕೊಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಬನ್ನಿ ಟುಗೆದರ್ ಲೈವ್ಗೆ ಎಂಟ್ರಿ ಆಗೋಣ. ಕಸ್ತೂರಿ ಬ್ರೋ ಅವರು ನಮ್ಮ ಆಪ್ತ ಸ್ನೇಹಿತರು. ಸ್ಟಾರ್ಟಿಂಗ್ ಇವರು ಸಿಸ್ಟರ್ಸ್ ಎಲ್ಲ ಪರಿಚಯ ಮುಂಚೆಯಿಂದ ನಾವು ಪರಿಚಯ ಇದ್ದವರು. ಕನ್ನಡ ಕಸ್ತೂರಿ ಬ್ರೋ ಅವರು ನಾವು ಸ್ಟಾರ್ಟಿಂಗ್ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಾನು ಹೇಳಿದ್ದೀನಿ. ನಿನ್ನೆ ವಾಚ್ ಅವರ್ ಮತ್ತು ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅಂತ ವಿಡಿಯೋ ಹಾಕಿದ್ನಲ್ಲ, ಅದ್ರಲ್ಲಿ ಹೇಳಿದ್ದೀನಿ ಹೇಗೆಲ್ಲ ಕಷ್ಟಪಟ್ಟಿದ್ದೀವಿ ಅಂತ. ನನಗಿಂತ ತುಂಬ ಪಾಪ ಎಕನಾಮಿಕಲಿ ಸ್ವಲ್ಪ ಹಿಂದೆ ಇದ್ದಾರೆ. ಹಾಗಾಗಿ ಅವರು ಭಾಳ ಕಷ್ಟಪಡ್ತಿದ್ದಾರೆ ಅವ್ರ ಚಾನಲ್ನ ಗ್ರೋತ್ ಮಾಡ್ಕೊಳಕ್ಕೆ. ನೋಡಿ ಬರ್ತಾರೆ ಸ್ವಲ್ಪ ಹೊತ್ತು. ಬಂದ್ರು ಈಗ ಅವ್ರದ್ದೇ ಮಾತು, ನಂದು ಏನು ಮಾತಿರಲ್ಲ. ಇನ್ನ ಮೆಸೇಜ್ಗಳನ್ನ ಓದ್ತೀನಿ ಆಮೇಲೆ ಅವ್ರು ಮಾತಾಡಿದ್ಮೇಲೆ. ಕನ್ನಡ ಕಸ್ತೂರಿ ಬ್ರೋ, ಹಾಯ್ ಬ್ರೋ. ಹೇಗಿದ್ದೀರಿ? ಥ್ಯಾಂಕ್ ಯು. ಎಲ್ಲರೂ ಎಲ್ಲಿದ್ದಾರೆ? ಎಲ್ಲ ಇದ್ದಾರೆ ನೋಡಿ ಇಲ್ಲೇ. ಅದಲ್ಲ, ಕವಿತಾ ಸಿಸ್ಟರ್ ಈಗ ಬಂದಿದ್ರು, ನೋಡಿದೆ ನಾನು. ಅಂಬಿಕಾ ಸಿಸ್, ಕವಿತಾ ಅಂಬಿಕಾ ಸಿಸ್ಟರ್ ಬಂದಿದ್ರು. ಹೌದೌದು. ಅಂದ್ರೆ ನೈಟಿಯಲ್ಲಿ ಇದ್ರು, ಗೊತ್ತಾಗ್ಲಿಲ್ಲ ನನಗೆ. ಬ್ರದರ್, ಇದು ಒಬ್ರು ಒಂದೇ ಸರಿನ ಬರಕಾಗೋದು? ಹೆಚ್ಚಿಗೆ ಜನ ಬರಕಾಗಲ್ವಾ ಲೈವ್? ಇಲ್ಲ, ಒಂದು ಟೈಮಿಗೆ ಒಬ್ಬರನ್ನ ಜಾಯಿನ್ ಮಾಡ್ಕೊಳ್ಬಹುದು. ಇಲ್ಲಿ ಏನಾಗತ್ತೆ, ಇದು ಒಂಥರ ಪ್ರೋಮೋ ಲೆಕ್ಕ. ನೀವು ಎಷ್ಟು ಜನರಿಗೆ ಲಿಂಕ್ ಕಳಿಸ್ತೀರಿ, ಅವರು ನೀವು ಒಪ್ಪಿಗೆ ಕೊಟ್ರೆ ಬರ್ಬೋದು. ಅಂದ್ರೆ ನಾವು ಟಚ್ ಮಾಡಿದ್ವಿ ಅಂದ್ರೆ ನಿಮ್ ಚಾನಲ್ ಅಲ್ಲಿ ಬರ್ಲಿಕ್ಕೆ ಆಗಲ್ಲ. ನೀವು ಶೋ ಮಾಡ್ತದೆ. ಅವಾಗ ನಾವು ಟಚ್ ಮಾಡಿದ್ರೆ ನಿಮ್ಮ ಇದಕ್ಕೆ ಬರ್ತೀವಿ. ಅಂದ್ರೆ ನಿಮ್ಮ ಜೊತೆ ನಮ್ಮ ಪರಿಚಯದವರನ್ನು ನಮ್ಮ ಚಾನಲ್ ಅಲ್ಲಿ ಕರ್ಕೊಂಡು ಬಂದು ಏನೋ ನಿಮಗೆ ಒಂದಿಷ್ಟು ಕೊಟ್ಟಂಗಾಗತ್ತೆ. ಇದರಿಂದ ನಮಗೇನು ಉಪಯೋಗ ಇಲ್ಲ, WH ಸಿಗಲ್ಲ, ನಿಮಗೆ ಸಿಗತ್ತೆ WH ಅಷ್ಟೇ. ಅಂದ್ರೆ ಹೆಂಗೆ, ನೀವು ಬಂದು ನೋಡಿದ್ರು ಇಲ್ಲ, ಹಾಗೇನಿಲ್ಲ. ಈಗ ನಾನ್ ನಿಮಗೆ ಇದು ಒಂಥರ ಗೆಸ್ಟ್ ಬಂದ ಹಾಗೆ ಅಷ್ಟೇನೆ ನನ್ನ ಕಡೆಯಿಂದ. ಮಾಮೂಲಿ ಬರಷ್ಟು ಬರ್ತದೆ, ಎಕ್ಸ್ಟ್ರಾ ಏನ್ ಬರಲ್ಲ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಮ್ಮನ್ನ ಕರ್ಸೋ ಬದಲಿಗೆ ನೀವು ಬೆಣ್ಣೆ ಕೃಷ್ಣ ಅಮ್ಮನ್ನೋ ಅಥವಾ ಮತ್ತಾರನ್ನೋ ಒಂದು ಇಂಪಾರ್ಟೆಂಟ್ ಲೈವ್ ಗೆ ಕರ್ಕೊಂಡು ಹೋಗುತ್ತೆ. ಅವರ ಸಬ್ಸ್ಕ್ರೈಬರ್ ನಿಮ್ಮ ಲೈವ್ ಅಲ್ಲಿ ಬರ್ತಾರೆ. ಆವಾಗ WH ಇನ್ಕ್ರೀಟ್ ಆಗಿ ಅವತ್ತು 100 ತಾಸು ಆದ್ರೂ ಸಿಗ್ಬಿಡುತ್ತೆ ಒಂದು ಸತಿಗೆ. ಇರ್ಲಿ ಬ್ರೋ, ನಾವು ಆ ಮಟ್ಟಕ್ಕಿನ್ನ ಬೆಳೆದಿಲ್ಲಲ್ಲ. ನಮಗ್ ನಾವೇ ಗೆಸ್ಟ್. ನಾನು ಬಂದಿದ್ದೆ ಅನ್ನೋ ಕಾರಣಕ್ಕೆ ಹೇಳ್ತಿಲ್ಲ, ಉದಾಹರಣೆ ನಿಮ್ಗೆ ಹೇಳ್ತಿರೋದು. ಇಲ್ಲಿ ಆಗ್ಲಿ ಒಂದ್ 5,000 ಆಗ್ಲಿ ಪ್ರಯತ್ನ ಮಾಡ್ತೀನಿ. ಅದನ್ನು ಒಂದ್ 5,000 ಆದ್ಮೇಲೆ ಕರೆಸೋಕ್ ಪ್ರಯತ್ನ ಮಾಡ್ತೀನಿ. ನಾವು ದಿನ ಅವ್ರ ಲೈವ್ ಹೋದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಅವರು ಕೂಡ ಬರ್ತಾರೆ, ಬೇಡ ಅಂತ ಹೇಳೋದಿಲ್ಲ. ಅವ್ರನ್ನ ಕರ್ಕೊಂಡು ಬಂದ್ರೆ ಅಡ್ಡಿಲ್ಲ. ಅಥವಾ ನಿಮಗೆ ನಿಮ್ಮ ಪರಿಚಯದವರು ಅಥವಾ ನಿಮ್ಗೆ ಯಾರೋ ಒಬ್ರು ಸಣ್ಣ ಪುಟ್ಟ ಸೆಲೆಬ್ರಿಟಿ ಇದ್ದು, ಈಗ ಮೈಸೂರಿನಲ್ಲಿ ಯಾರಾದ್ರೂ ಈಗ ಡುಪ್ಲಿಕೇಟ್ ಅಥವಾ ಅಂಬರೀಷ್ ನಂತವ್ರು ಡುಪ್ಲಿಕೇಟ್ ಇರ್ತಾರೆ, ಅಂಬರೀಷ್ ಅಣ್ಣನಂತವ್ರು, ಅಂತವ್ರನ್ನ ನಾವು ಕರ್ಕೊಂಡು ಬಂದ್ರೆ WH ಸಿಗತ್ತೆ. ಜನ ನೋಡ್ತಾರೆ, ಯೂಟ್ಯೂಬ್ ನಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಬರ್ತಾರೆ. ಆವಾಗ ಇಲ್ಲಿ ಅದು ಸಪೋರ್ಟ್ ಮಾಡ್ತಾರೆ ಅಂತ ಬ್ಲೂ ಬೇಡ, ಹಾಗೇನೆ ಸಪೋರ್ಟ್ ಮಾಡ್ತಾರೆ, ಮೆಸೇಜ್ ಹಾಕ್ತಾ ಹೋಗ್ತಾರೆ. ಆವಾಗ ನಿಮ್ WH ಜಾಸ್ತಿ.
ಅದು ಸಪೋರ್ಟ್ ಸಿಗುತ್ತೆ. ಮೆಸೇಜನ್ನು ಮಾಡ್ತಾರೆ. ನೋಡಿ ಇಂಥ ಐಡಿಯಾ ಎಲ್ಲ ನಿಮ್ಗೆ ಮಾತ್ರ ಬರೋದು, ನಮಗೆ ಬರಲ್ಲ ನೋಡ್ರಿ, ಅದಕ್ಕೆ ನಿಮ್ಮನ್ನ ಕರೆದಿದ್ದು ನಾನು. ಇಲ್ಲ ಇಲ್ಲ, ಅದ್ರ ಬಗ್ಗೆನೆ ಈಗ ಇರೋದೇ ಅದಕ್ಕಾಗಿ. ಆದ್ರೆ ಈಗ ಪರಿಚಯ ಇಲ್ಲ, ನಮಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಕೂಡ ಶೇರ್ ಮಾಡೋಣ ಅನ್ನೋದು ಅಷ್ಟನ್ನೇ ಬಿಟ್ರೆ, ಆದ್ರೆ ಇಂಪಾರ್ಟೆಂಟ್ ಆಗಿರುವಂತ ಯಾರನ್ನ ತೋರಿಸಬಹುದು. ಮತ್ತೆ ಈ ಪಕ್ಕದಲ್ಲಿ ನಿಮ್ಮ ಮನೆಯವರನ್ನ ಅಥವಾ ನಿಮ್ಮ ಮನೆಯವರನ್ನ ಕೈಯಲ್ಲಿ ಮೊಬೈಲ್ ಕೊಡೋದು, ಅವ್ರು ಯಾವ್ದಾದ್ರು ಒಂದು ಪ್ರೋಗ್ರಾಮ್ ನಲ್ಲಿ ಲೈವ್ ನಲ್ಲಿ ಇದಾರ ಅವ್ರನ್ನ ಅಲ್ಲಿ ತೋರಿಸ್ಲಿಕ್ಕೆ ಹೇಳೋದು. ಇಲ್ಲಿ ನೀವು ಇದ್ಕೊಂಡು ಅದ್ರ ಬಗ್ಗೆ ಮಾತಾಡಬಹುದು. ಈ ಪಕ್ಕದಲ್ಲಿ ಅಲ್ಲಿ ಆಗ್ತಿರೋ ಪ್ರೋಗ್ರಾಮ್ಗಳು ಲೈವ್ ಬರ್ತಿರ್ತಾವೆ. ಅರ್ಥ ಆಯ್ತಾ? ಈಗ ಎಲ್ಲೋ ಒಂದು ಗಣಪತಿ ಶೋ ನಡೀತಾ ಇದೆ ಅಥವಾ ಗಣಪತಿ ಹಬ್ಬನ ದೇವ್ರನ್ನ ಮುಳುಗಿಸ್ತಿದ್ದಾರೆ ಅಂದ್ರೆ, ನಾನು ಹೋಗಿ ಅಲ್ಲಿ ಲೈವ್ ಮಾಡ್ತಿದ್ದೀನಿ ಅಂದ್ರೆ, ನಾನು ನಿಮ್ಗೆ ಆ ಟೈಮಿಗೆ ಜಾಯ್ನ್ ಆದ್ರೆ ನೀವು ಕುತ್ಕೊಂಡಲ್ಲೇ ಮಾತಾಡ್ತಿರ್ಬೋದು, ಒಂದ್ ಬದಿಯಿಂದ ಅಲ್ಲಿ ಲೈವ್ ಶೋ ನಡೀತಿರತ್ತೆ. ಹೌದು ಹೌದು, ಆ ತರ ಮಾಡ್ಬೋದು. ಆ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಿ. ಸರಿ ಸರಿ ಬ್ರೋ, ನೀವು ಲೈವ್ ಮಾಡ್ತಾ ಇದ್ದೀರಿ, ಡಿಸ್ಟರ್ಬೆನ್ಸ್ ಆಯ್ತಾ ನಿಮ್ಗೆ? ಇಲ್ಲ, ಅವಳು ನಡೆಸ್ತಿದ್ದಾಳೆ ಆ ಟೈಮಿಗೆ. ನಾನು ನಿನ್ನೆ ಹೇಳಿರ್ಲಿಲ್ವಾ, ನಾನು ಆ ಟೈಮಿಗೆ ನಾ ಬರ್ತೀನಿ, ಆ ಶಿಲ್ಪನಿ ಕೈಲಿ ಕೊಟ್ಟು ಬಂದೆ ಅದನ್ನ. ನಿಮಗೆ ಲಿಂಕ್ ಬಂದಿರೋದು ಗೊತ್ತಾಗಿಲ್ಲ? ಇಲ್ಲ, ಬಂದಿತ್ತು, ವಾಟ್ಸಪ್ ಕಾಲ್ ಬಂದಿತ್ತು, ನಾನು ಕಟ್ ಮಾಡಿದೆ, ನನ್ನ ಲೈವ್ ಎಂಡ್ ಆಗತ್ತೆ ಅಂತ. ನಿಮ್ ಚಾನಲ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಅಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇಲ್ಲಿ ನೀವು ಇದನ್ನ ಇವತ್ತು ಮಾಡಿದೀರಿ ಅಂತ ನಂಗೆ ಮೊದ್ಲಿಗೆ ನಿನ್ನೆ ಆಗಿ ಹೇಳಿದ್ರೆ ನಾನು ರೆಡಿ ಇರ್ತಿದ್ದೆ. ಅವರು ಇದಕ್ಕೆ ಮಾಡ್ತಿದ್ದಾರೆ ಅಂತ ನಾನ್ ತಿಳ್ಕೊಂಡಿದ್ದು ಏನೋ ಹೀಗೇನೆ. ನನ್ನ ಚಾನಲ್ ಬಗ್ಗೆ ನೀವೇ ಹೇಳ್ಬಿಟ್ಟಿದ್ರಿ, ಇನ್ನೆಂತ ಬಾಕಿ ಇದೆ, ಒಂದು ನೀವು ವಿಡಿಯೋದಲ್ಲೇ ಹೇಳ್ಬಿಟ್ಟಿದ್ದೀರಿ. ಅಲ್ಲ, ಈಗಲೇ ಇದು ಅಪ್ಲೋಡ್ ಆಗತ್ತಲ್ವಾ? ಹೇಳೋದೇನು, ನನಗೆ ಇವತ್ತು ನೆನಪು ಬಂದಿತ್ತು. ಏನ್ ಗೊತ್ತಾ ಸರ್, ಯಾರೋ ನನಗೆ ಲೈವ್ ಅಲ್ಲಿ ನಿಮ್ಮ ಡೀಟೇಲ್ ಅನ್ನ ನನ್ನ ಚಾನಲಿನ ಹಿಸ್ಟ್ರಿ ಕೇಳಿದ್ರು. ಅಂದ್ರೆ ಏನೇನ್ ಮಾಡಿದ್ರಿ ನೀವು, ಹೇಗೆ ಅಂತ. ಅವಾಗ ಕನ್ನಡ ಕಸ್ತೂರಿ ಚಾನಲ್ ಯಾವ ಲೆವೆಲ್ಗಿತ್ತು, ನಾವ್ ಎಷ್ಟು ಮಾಡಿದ್ವಿ, ಹೇಗ್ ಮಾಡಿದ್ವಿ, ಮತ್ತೆ ಒಂದು ಗುಂಪು ಮಾಡ್ಕೊಂಡಿದ್ರಲ್ಲಿ ನಾವು ಎಕ್ದಮ್ ಹೈಯೆಸ್ಟ್ ಲೆವೆಲ್ ನಲ್ಲಿ ಇದ್ದವರು ಅಂದ್ರೆ ಮನ್ಸೂನ್ ಬ್ರೋ ಇದ್ದಾರೆ. ಯಾಕಂತ ಹೇಳಂದ್ರೆ 1220 ಕನೆಕ್ಟ್ ಇಟ್ಕೊಂಡು ಬಂದವರು ಅಂದ್ರೆ ಆ ಟೈಮ್ನಲ್ಲಿ ನೀವೇ. ಅವಾಗ ಅವ್ರಿಗೆ ಹೇಳಿದೆ ನಾನು, ನಮ್ಮ ಗ್ರೂಪ್ ನಲ್ಲಿ ಹೈಯೆಸ್ಟ್ ಸಬ್ಸ್ಕ್ರೈಬ್ ಇಟ್ಕೊಂಡು ನನ್ನ ಹತ್ರ ಮೆಸೇಜ್ ಮಾಡಿದ್ರು. ನನ್ನ ಹತ್ರ ಕನೆಕ್ಟ್ ಏನೋ ತುಂಬಾ ಇದೆ, WH ಇಲ್ಲ ಬ್ರೋ, ಏನ್ ಮಾಡ್ಬೇಕು ಅಂತ ಕೇಳ್ಕೊಂಡು ಬಂದಿದ್ರು. ನೋಡೋಣ ಏನೋ ಒಂದ್ ಆಗತ್ತೆ ಅಂತ ಅವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನಾವು. ಅದ್ರಲ್ಲಿ ಹೈಯೆಸ್ಟ್ ಗುರುಗಳು ಅವಾಗ ನಮ್ಗೆ ಸಬ್ಸ್ಕ್ರೈಬ್ ಲೆಕ್ಕದಲ್ಲಿ ಅಂತ. ಹಳೆ ನೆನಪು, ಸಿಕ್ಕಾಪಟ್ಟೆ ನೆನಪು ಮಾಡ್ಕೊಂಡೆ ನಾನು ಇವತ್ತು ಅವ್ರ ಹತ್ರ. ಸುಮಾರು ಅರ್ಧ ತಾಸಿನ ಮೇಲಿದ್ದೆ ಲೈವ್ ಅಲ್ಲಿ, ಎಲ್ಲ ಹೇಳ್ಕೊಂಡೆ ಹೀಗೀಗಾಯ್ತು. ಚಾಣಕ್ಯ, ಕಾವ್ಯ, ನವೀನ್, ಮತ್ತೆ ಯಾರು ಇದ್ರಲ್ವಾ ಗ್ರೂಪ್ ನಲ್ಲಿ, ಅಂತವ್ರನ್ನೆಲ್ಲ ಇಟ್ಕೊಂಡು ಕೊನೆಗೆ ಉಳಿದವ್ರು ನಾವಿಬ್ರೇ ಎಲ್ಲರೂ ಹೋದ್ರು ಅಂತ. ಸಿಗ್ತಾರ ನೋಡಿ ಅವರೆಲ್ಲ, ಮತ್ತೆ ಸಿಗ್ತಾರಲ್ವಾ ಮತ್ತೆ ಹಳಬರ್ನೆಲ್ಲ ನಾವು ಇನ್ನೊಂದ್ಸಾರಿ. ಇದಾರೆ, ಈಗೂನು ಇದಾರೆ ಅವರು, ಇವರು ಇದಾರೆ. ಚಾಣಕ್ಯ ಮತ್ತೆ ನವೀನ್, ಕಾವ್ಯ ನಂಬರ್ ಇದೆ ನನ್ನ ಹತ್ರ. ನನ್ನ ಭಾವನೆ ಎಂತದೂ ಮಾಡ್ತಿಲ್ಲ ಅವರು, ಹಾಗೇನೆ. ಆದ್ರೆ ಅವಳು ವಿಡಿಯೋ ಮಾಡ್ತಿದ್ದಾಳೆ, ಕಾವ್ಯ ಅನ್ನೋಳು ತಂಗಿ. ಅದ್ರದ್ದು ಲೈವ್ದು ಏನಾಗಿದಾರೋ ಗೊತ್ತಿಲ್ಲ. ಮತ್ತೆ ಎಂತ ರೂಪ ನೋಡಿದ್ರು, ಒಬ್ಬ ರೂಪ ಅನ್ನೋ ತಂಗಿ ಮತ್ತೆ ಕಾವ್ಯ ಅನ್ನೋ ತಂಗಿ ಈಗೂನು ವಿಡಿಯೋ ಮಾಡಿ ಹಾಕ್ತಾರೆ, ನನಗೆ ಬರುತ್ತೆ. ಆದ್ರೆ ನಾನ್ ಹೇಳೋದೇನ್ ಗೊತ್ತಾ, ಒಂದ್ಸತಿ ಗ್ರೂಪಿಂದ ಹೊರಗೆ ಹೋದ್ಮೇಲೆ ಮತ್ತೆ ಅವರನ್ನ ಒತ್ತಾಯ ಪೂರ್ವಕ ಯಾಕೆ ಕರೆ ತರಬೇಕು? ಅವ್ರಿಗೆ ಇಷ್ಟ ಇದ್ರೆ ಅವರೇ ಬರ್ಲಿ. ಯಾರು ಒತ್ತಾಯವಾಗಿ ಆದ್ರೆ ಬಂದ್ರೆ ನೋಡೋಣ. ಹಾಗಿದ್ರೆ ಅವ್ರಿಗೆ ಮೆಸೇಜ್ ಮಾಡ್ತೀನಿ. ಬೆಳೆಯೋ ಟೈಮಲ್ಲಿ ಪ್ರತಿಯೊಬ್ಬರು ಬೇಕಾಗ್ತಾರೆ ನಮಗೆ, ಪ್ರತಿಯೊಂದು ನಿಮಿಷನೂ ಇಂಪಾರ್ಟೆಂಟ್ ನಮಗೆ. ನವೀನ್ ಅವರಿಗೂ ಕಾಲ್ ಮಾಡ್ತೀನಿ, ಹಾಗೇನೆ ಕಾವ್ಯ ಅವರಿಗೂ ಕಾಲ್ ಮಾಡ್ತೀನಿ. ನೋಡೋಣ, ಸೇರ್ಸೋದೇ ಇದ್ರೆ ಸೇರ್ಸೋಣ. ಸರಿ ಸರಿ, ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೇನೆ ನನ್ನ ಚಾನಲ್ಗೂ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಯಪ್ಪ. ಎಲ್ಲ ಯಾರ್ಯಾರಿದ್ದೀರಿ, ಕವಿತಾ ಸಿಸ್ಟರ್, RJ ಸಿಸ್ಟರ್, ನೀವೆಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಬಂದು ಸೇರ್ಕೊಳ್ಳಿ. ಅಂಜಲಿ ಸಿಸ್ಟರ್ ನೀವು ಕೂಡ, ಓಕೆನಾ? ನನ್ನ ಚಾನಲ್ ಹೊಸದಾಗಿ ನಾನು ಮಾಡ್ಕೊಂಡಿದ್ದೀನಿ, ಬಂದು ಸೇರಿ. ಕನ್ನಡ ಕಸ್ತೂರಿ ಅಂತ ಚಾನಲ್ಲು, ಮತ್ತೆ ಯೂಟ್ಯೂಬ್ ನಲ್ಲಿ ಹೊಡೆದ್ರೆ ಬರುತ್ತೆ. ಅವ್ರದ್ದು ಮಾನ್ಸೂನ್ ಬ್ರೋ ಅಲ್ಲಲ್ಲ, ಮಾನ್ಸೂನ್ ರೈಡ್ ಬ್ರೋ ಅಂತ ಬರೆದ್ರೆ ಬರುತ್ತೆ. ಅದೇ ಲೆಕ್ಕದಲ್ಲಿ ನಂದು ಕನ್ನಡ ಕಸ್ತೂರಿ ಬ್ರೋ ಅಂತ ಅಂದ್ರೆ ಬರುತ್ತೆ. ಬನ್ನಿ, ಸಪೋರ್ಟ್ ಮಾಡಿ ಎಲ್ಲರೂ, ಒಳ್ಳೇದಾಗ್ಲಿ. ಹಾಗೇನೆ ಎಲ್ಲರೂ ಲೈವ್ ಇವತ್ತು ಲೈವ್ ಲೇಟ್ ಮಾಡಿದ್ರ ಸುಮಾರು ಜನ. ಡಬಲ್ ಲೈವ್ ಮಾಡಿದ್ದಾರೆ, ಅವ್ರು ಬೆಳಿಗ್ಗೆ ಮಾಡಲಿಲ್ಲ, ಮಧ್ಯಾಹ್ನ ಮಾಡಿದಾರೆ ಅವರು. ಅಂಬಿಕಾ ಸಿಸ್ಟರು ಮಧ್ಯ ಬಂದಿದ್ರು. ಆ ಟೈಮಿಗೆ ನನಗೆ ಊಟದ ಟೈಮು ಮತ್ತೆ ಸ್ನಾನಕ್ಕೆ ಹೊಂಟಿದ್ದೆ. ಬಂದು ಮೆಸೇಜ್ ಮಾಡಿ ಆನ್ ಇಟ್ಟಾಗಿದ್ದೆ ನಾನು ಅವ್ರ ಮೊಬೈಲ್. ಒಳ್ಳೇದಾಗ್ಲಿ ಎಲ್ಲರಿಗೂ. ಈ ತರದ ಲೈವ್ ಅನ್ನ ಮಾಡೋದಾದ್ರೆ 2 ಜನ ಶೇರ್ ಮಾಡ್ಬೋದು. ಅದು ಸ್ವಲ್ಪ ರಾತ್ರಿ ಮಾಡ್ಬೇಕು, ಜನ ಇರ್ತಾರೆ. ಅದು ಈಗಲೂ ಇದಾರೆ, ಬಟ್ ಗೊತ್ತಿಲ್ಲ, ತುಂಬಾ ಒಂದು ಗೊತ್ತಾಯ್ತು ಅಂದ್ರೆ ಪಬ್ಲಿಕ್ ಮಾಡ್ಕೋಬೇಕು. ಟುಗೆದರ್ ಲೈವ್ ಮಾಡ್ತೀವಿ ಅಂತ. ಆದ್ರೆ ಇನ್ನೊಂದು, ನಾವು ಲಿಂಕ್ ಅನ್ನ ಪಬ್ಲಿಕ್ ಗೆ ಶೇರ್ ಮಾಡಬಹುದು, ವಾಟ್ಸ್ಆಪ್ ಅಥವಾ ಎಲ್ಲಿ ಯೂಟ್ಯೂಬ್ ಇದರಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲ. ಹೌದು ಹೌದು ಹೌದು. ಬಂದವರು ಯಾವ ಲೆಕ್ಕದಲ್ಲಿ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬಂದ ತಕ್ಷಣ ಜಾಯಿನ್ ಕೊಟ್ಟ ತಕ್ಷಣ ಮನಸ ಐತೆ ಏನೋ ಅನ್ಲಿಕ್ಕೆ ಬಿಟ್ರೆ
ಹೌದೌದು, ಅದು ಕಷ್ಟ. ಹೊರಗ್ನವ್ರಿಗೂ ಹೊರಗ್ನವ್ರಿಗೂ ನಾವು ಕೊಡ್ಲಿಕ್ಕಾಗಲ್ಲ ಪಬ್ಲಿಕ್ಕಿಗೆ. ಕಷ್ಟ ಈಗ ಮತ್ತೆ ಅವ್ರ ಕಷ್ಟ ಅಲ್ವಾ, ಅವನ್ನೆಲ್ಲ ಅಬ್ಸರ್ವ್ ಮಾಡಕ್ಕಾಗಲ್ಲ ನಾವು. ಬೆಣ್ಣೆ ಕೃಷ್ಣ ಅಮ್ಮ ಒಂದ್ಸತಿ ಟುಗೆದರ್ ಲೈವ್ ಮಾಡಿದಾಗ ಸ್ಟಾರ್ಟಿಂಗ್ ಅಲ್ಲಿ ಅವರು ಪಬ್ಲಿಕ್ಕಿಗೆ ಬಿಟ್ಟಿದ್ರು ಇದರಲ್ಲಿ ಲಿಂಕ್ ಯಾರು ಇಷ್ಟ ಆಗುತ್ತೋ ಅವ್ರು ಬಂದ್ ಮಾತಾಡ್ತಿದ್ರು. ಕಡೆಗೆ ಒಬ್ರು ಯಾರೋ ಸ್ವಲ್ಪ ಎಡವಟ್ ಮಾತಾಡಿದ್ದಂಗಾಗಿತ್ತು, ಕಡೆಗೆ ಅವ್ರನ್ನ ಪತ್ತ ಹೈಡ್ ಮಾಡಿದ್ರು. ಈ ತರ ಆಗತ್ತೆ. ನಮ್ಗೆ ಪರಿಚಯ ಇದ್ದವರಿಗೆ ನಾವು ಇದನ್ನ ಶೇರ್ ಮಾಡ್ತೀವಿ. ಅಂದ್ರೆ ಎಲ್ಲರಿಗೂ ನಾವ್ ಏನೋ ಒಂಥರ ಟೈಮ್ ಪಾಸ್ ಮಾಡ್ದಂಗೆ ಕಾಣ್ತೈತೆ ಇದು ಹೊರಗ್ನವ್ರಿಗೆ. ನಾವ್ ಎಷ್ಟು ಶ್ರಮ ಬೀಳ್ತಿದ್ದೇವೆ ಅಂತ ಗೊತ್ತಾಗಲ್ಲ ಅವ್ರಗಳಿಗೆ. ಇವ್ರು ಏನೋ ಸುಮ್ ಕಾಲಿಗೆ ಟೈಮ್ ಪಾಸ್ ಅವ್ರಿಗೂ ಅದನ್ನೇ ಮಾತ್ರ ನಿಮ್ಗೆ ಈ ರೀತಿ ಮಾಡ್ತಿದಾರ ಅಂತ. ಆದ್ರೆ ಅವ್ನಿಗೆ ಏನಂತ ಗೊತ್ತಿಲ್ಲ ಯಾಕೆ ಮಾಡ್ತಾ ಇದಾರೆ ಅಂತ. ಇದು ಒಂದ್ ಸಮಸ್ಯೆ ಏನು ಅಂತ ಹೇಳಿದ್ರೆ, ಸ್ವಲ್ಪ ಜನರಿಗೆ ನಾವು ಕುತ್ಕೊಂಡು ಮೆಸೇಜ್ ಓದ್ತಾ ಹೋಗ್ಬಿಡ್ತೀವಿ, ಅದಕ್ಕೆ ಅವ್ರಿಗೆ ಏನೋ ಟೈಮ್ ಪಾಸ್ ಇದೇನೋ ಅನ್ಸ್ತಾ ಇದೆ. ನಾವು ನಿಜವಾಗೂ ಏನ್ ಮಾಡ್ಬೇಕು ಅಂದ್ರೆ ಮೆಸೇಜ್ ಮಾಡೋರು ಮಾಡ್ಕೊಳ್ಳಿ, ಕನೆಕ್ಟ್ ಮಾಡೋರು ಕನೆಕ್ಟ್ ಮಾಡ್ಕೊಳ್ಳಿ. ನಾವು ಒಂದ್ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆನೋ, ಒಂದು ಕಥೆನೋ ಹರಿಕಥೆನೋ ಮತ್ತೊಂದು ಏನೋ ಒಂದು ನಾವು ಹೇಳ್ತಾ ಹೋದ್ರೆ ಅದು ಏನೋ ಒಂದು ಇರುತ್ತೆ ಲೈವ್. ಆದ್ರೆ ಮೆಸೇಜ್ ಅನ್ನೇ ಓದ್ಕೊಳ್ತಾ ಉಳ್ಬಿಡ್ತೀವಿ ನಾವು. ಅವ್ರಿಗೆ ಏನ್ ಅನ್ಸುತ್ತೆ, ಇದೇನಿದು ಅವ್ರ ಮೆಸೇಜ್ ಇವ್ರ ಮೆಸೇಜ್ ಓದ್ತಾರೆ, ಟೈಮ್ ಪಾಸ್ ಮಾಡ್ತಾರೆ ಅಂತ ಅನ್ಸೋ ಸ್ವಾಭಾವಿಕ. ಆದ್ರೆ ಬೇರೆ ದಾರಿ ಎಲ್ಲಿದೆ? ಇಲ್ಲ ನಾವು ಅದ್ರ ಮೆಸೇಜ್ ಓದಿಲ್ಲ ಅಂದ್ರೆ ಅವರು ಆಕ್ಟಿವ್ ಇರಲ್ಲ, ಹೋಗ್ಬಿಡ್ತಾರೆ ವಾಪಸ್. ಅವ್ರ ಮೆಸೇಜ್ಗಳನ್ನ ಓದಿಲ್ಲ ಅಂದ್ರೆ ಅದೊಂದು ಪ್ರಾಬ್ಲಮ್. ಇಲ್ಲಿ ಮತ್ತೆ ಕನೆಕ್ಟ್ ತಗೊಳ್ಳೋರು ಬರ್ತಾರೆ, ಕನೆಕ್ಟ್ ನಾವು ಕೊಡಿಸ್ಲಿಲ್ಲ ಅಂದ್ರೆ ಅವರು ಇರೋದಿಲ್ಲ. ಹೌದು, ಬ್ಲೂ ಕೊಡ್ಲೇಬೇಕು ಅವ್ರಿಗೆ, ಏನು ಮಾಡ್ಲಿಕ್ಕೆ ಆಗಲ್ಲ. ಬ್ಲೂ ಕೊಡ್ಲೇಬೇಕು ಅವ್ರಿಗೆ. ನಾವು ಕೊಡೋದ್ರಾಗ ನಾವು ಕೊಡುವಂತ ಮರ್ತೋಗತ್ತೆ. ಥ್ಯಾಂಕ್ ಯು. ಬಹಳಷ್ಟು ಜನ ಬಂದಿದ್ದಾರೆ, ಲಕ್ಷ್ಮೀ ಸಿಸ್ಟರ್ ಎಲ್ಲ ಇದ್ದಾರೆ, ಸಪೋರ್ಟ್ ನಲ್ಲಿದ್ದಾರೆ, ಮೆಸೇಜ್ ಎಲ್ಲ ಬರ್ತಿದ್ದಾವೆ. ಪಾಸಿಟಿವ್ ಸಹನ ಕೂಡ ಇದ್ದಾರೆ. ಖುಷಿ ಆಯ್ತು ಇದ್ದು ಬ್ರದರ್ ಒಂದೇ ಸಾರಿ ನೋಡಿ ಅಂತ ಅಂಜಲಿ ಸಿಸ್ಟರ್. ಹಾಯ್ ಸ್ವಪ್ನ ಸಿಸ್, ಥ್ಯಾಂಕ್ ಯು. ಜೊತೆ ಈಗೂ ಸ್ವಲ್ಪ ಜನ ನೋಡ್ತಾ ಇದ್ದಾರೆ ಬ್ರೋ ಅಂತಿದ್ದಾರೆ. ಹೇಗೆ ಬ್ರೋ, ಹಾಗಿದ್ರೆ ನಮ್ಮನ್ನ ಜಾಯ್ಸ್ ಮಾಡ್ಸಲ್ವಾ ಅಂತಿದ್ದಾರೆ. ಕವಿತಾ ಸಿಸ್ಟರ್ ನೀವು ಬನ್ನಿ, ಈಗ ನಾನು ಹೊರಗೆ ಹೋಗ್ತೀನಿ, ನೀವೇ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ. ಅವರು ಫಸ್ಟ್ ಬಂದಿದ್ದೆ ಅವರು ಮತ್ತೆ. ಹಾಗಾದ್ರೆ ಲಕ್ಷ್ಮೀ ಸಿಸ್ಟರ್ ಮತ್ತೆ ಅಂಜಲಿ ಸಿಸ್ಟರ್ ಬಂದಿಲ್ಲ ಅಂತ ಕಾಣುತ್ತೆ. ಲಕ್ಷ್ಮೀ ಸಿಸ್ಟರ್ ಬಂದ್ ಫೇಸ್ ತೋರ್ಸೋಗಿದ್ದಾರೆ. ಬಂದಿದ್ರ? ನೋಡ್, ಅವ್ರು ಬಂದಿದ್ರು, ಅಂಬಿಕಾ ಸಿಸ್ ಬಂದಿದ್ರು, ಅಂಜಲಿ ಸಿಸ್, ಆಮೇಲೆ ಇವ್ರು ಬಂದಿದ್ರು, ಸರು ಅವ್ರು ಬಂದಿದ್ರು, ಎಲ್ಲಾ ಬಂದಿದ್ರು. ಅಂಜಲಿ ಸಿಸ್ ಒಬ್ರು ಮಿಸ್ ಆದ್ರ ಅಷ್ಟೇ, ಅವ್ರು ಫೇಸ್ ತೋರಿಸ್ತಿಲ್ಲ, ಬಂದಿದ್ರು ಫೇಸ್ ತೋರ್ಸ್. ಹಾಗಾದ್ರೆ ನಿಮ್ ಲೈವ್ ಅನ್ನ ನಾನು ಪಬ್ಲಿಕ್ ಗೆ ಬಂದ್ಮೇಲೆ ನೋಡ್ಬೇಕೀಗ ಲಕ್ಷ್ಮೀ ಸಿಸ್ಟರ್. ಹೌದೌದೌದು, ನೋಡಿ ನಾಚಿ ನೀರಾಗ್ಬಿಟ್ಟಿದಾರೆ ಅವರು. ಅವ್ರು ಸ್ವಲ್ಪ ಹೊತ್ತು ನಿಲ್ಸಿದ್ದೆ ನಾನು ದೊಡ್ಡ ಸಾಹಸ. 5 ಸೆಕೆಂಡ್. ಪಾಸಿಟಿವ್ ಸಹನ ಬಂದಿದ್ರಾ? ಅವರು ಮಾಡ್ತೀನಿ, ಸಹನ ಸಿಸ್ಗೆ ಸೆಂಡ್ ಮಾಡ್ತೀನಿ. ಮಾಡಿ ಎಲ್ಲರನ್ನು ಕರೆಸಿ. ಓಕೆ ಬ್ರೋ, ಹೌದು ಬರ್ತೀನಿ ಅಂದ್ರೆ ಸಹನ ಸಿಸ್ ಬರ್ಲಿ. ಸರಿ ಮಾಡಿ. ಪರಿಚಯ ಮಾಡ್ಕೊಳ್ಳಿ. ಕವಿ ಸವಿ ರುಚಿ ಅಂತ ಅವ್ರ ಚಾನಲ್ ಇದೆ, ಸಪೋರ್ಟ್ ಕೊಡಿ ಅವ್ರಿಗೂ. ಇದನ್ನ ಲೈವ್ ಟುಗೆದರ್ ಲೈವ್ ಅಂತಾರೆ. ಯಾಕಂದ್ರೆ ಒಬ್ಬರಿಗೆ ಅವಕಾಶ ಬರ್ಬೋದಿತ್ತಲ್ಲ, ಎಲ್ಲ ಒಟ್ಟಿಗೆ ಬಂದ್ರೆ ಚೆನ್ನಾಗಿರ್ತಿತ್ತಲ್ವಾ ಕವಿ ಸಿಸ್? ಎಲ್ಲರೂ ಒಟ್ಟಿಗೆ ಇದ್ದಿದ್ರೆ. ಒಬ್ಬೊಬ್ರು ಅಂದ್ರೆ ಥ್ಯಾಂಕ್ ಯು. ಇಷ್ಟೊತ್ತು ಇದ್ದು ಸಪೋರ್ಟ್ ಕೊಟ್ಟಿದ್ದಕ್ಕೆ ಅಶ್ವಿನಿ. ನಮ್ಮೂರು ತರಕಾರಿ ನಾಡು ಗುಲ್ಬರ್ಗ ಅಂತ ನಮ್ಮ ಅಂಜಲಿ ಅವ್ರು ಹೇಳ್ತಿದ್ದಾರೆ. ನೋಡ್ತಿದ್ದೆ ಬಿಂದು ಸಿಸ್ ಹೇಗೋ ಏನು ನಡೀತಿದ್ದೆ ಬಿಂದು ಸಿಸ್ ಹೇಗೋ ನಡೀತಿದೆ ಅಂತಿದ್ದಾರೆ. ಯಾಕೋ ಸಪ್ಪೆ ಮೋರ ಹಾಕೊಂಡು ಅವ್ರ ಸಿಂಬಲ್ ಅದು. ನಮ್ಮ ಬಿಂದು ಅರ್ನಾಳ್ ಅವರು ಟುಗೆದರ್ ಲೈವ್ ಗೊತ್ತು ಬ್ರೋ ಅಂತ ಹೇಳ್ತಿದ್ದಾರೆ. ಓಕೆ ಬ್ರದರ್, ಇನ್ನೊಬ್ರು ಕಾಯ್ತಿರ್ತಾರೆ ಜಾಯ್ನ್ ಆಗಕ್ಕೆ. ಹೌದು, ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಹಾಯ್ ಲಕ್ಷ್ಮಿ ಸಿಸ್ಟರ್, ವೆಲ್ಕಮ್. ಬನ್ನಿ ಎದುರುಗಡೆ ಬನ್ನಿ. ಯಾಕೆ ಕತ್ತಲವಿಗೆ ನಾನು ಇನ್ವೈಟ್ ಮಾಡ್ದ ನಿಮ್ಮನ್ನ? ಅಲ್ಲ, ನಿಮ್ಮನ್ನ ಎಲ್ಲ ನೋಡಿದಾರೆ, ಬರ್ರಿ. ನಿಮ್ ಚಾನಲ್ ತೋರಿಸ್ತೀನಿ, ಬರ್ರಿ. ಜನ ನೋಡ್ಲಿ, ನಿಮ್ ಚಾನಲ್ಗೋಸ್ಕರ ಬರ್ರಿ. ಎಲ್ಲ ನಮ್ಮವ್ರೆಲ್ಲ ಇರೋದಿಲ್ಲ, ಬೇರೆ ಯಾರಿದ್ದಾರೆ ಇಲ್ಲಿ ನೋಡಿ? ಕವಿ ಸಿಸ್ ಇದ್ದಾರೆ, ಅಂಜಲಿ ಸಿಸ್ ಇದ್ದಾರೆ, ಯಾರು ಇಲ್ಲ ಇಲ್ಲಿ ಬೇರೆಯವರು. ನಾವೇ ಗ್ರೂಪ್ ಕಾಲ್ ಅನ್ಕೊಳ್ಳಿ, ಇದನ್ನ ಅಷ್ಟೇ ವಾಟ್ಸಪ್ ಕಾಲ್ ಅಂತ ಅನ್ಕೊಳ್ಳಿ. ನಾವ್ ಇದೀವಿ, ಬರ್ರಿ. ನೋಡಿ, ಅಂಜಲಿ ಸಿಸ್ ಅಂತಿದ್ದಾರೆ, ಲಕ್ಷ್ಮೀ ಸಿಸ್ ನಿಮ್ಮ ಮುಖ ನೋಡೋದಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದೀವಿ, ಬರ್ರಿ ಅಂತ ಇದ್ದಾರೆ ನೋಡ್ರಿ. ಇಲ್ಲೊಂದು ನಿಮ್ ಜೊತೆ ಟೂ ಬಿಟ್ಬಿಡ್ತಾರ ಅವರು, ಬರ್ರಿ. ಸುಮಾ ಸ್ಟೋರೀಸ್ ಅವರು ಹಾಯ್ ಅಂತ ಇದ್ದಾರೆ. ಮೆಸೇಜ್ ಸ್ಕಿಪ್ ಆಗಿದೆ ಮೇಲೆ. ಮೆಸೇಜ್ ಆಗ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟ್ ಮೆಸೇಜ್.
ಮಾಡ್ತೀವಿ ಬ್ರದರ್, ಹೋಗಿ ಬರ್ತೀನಿ. ಓಕೆ ಓಕೆ ಓಕೆ, ಹೌದು ನೈಸ್ ಅಂತ ಇದ್ದಾರೆ ಶ್ವೇತಾ. ಜೋಳ ಕ್ಲೀನ್ ಮಾಡ್ತಿದ್ದೀನಿ ಬ್ರದರ್, ಬೇಗ ಬನ್ನಿ, ಆಮೇಲೆ ಮಾಡ್ಕೊಳ್ಳೋರಂತೆ. ಆಮೇಲೆ ಏನದು ಲಕ್ಷ್ಮೀ ಸಿಸ್, ಏನ್ ತೋರಿಸ್ತಾ ಇದ್ದೀರಿ? ಬಂದ್ರು. ಪೂಜಾ ಪೂಜಾ ಲಕ್ಷ್ಮೀ ಸಿಸ್ಟರ್ ಬಂದಾರ ನೋಡು ಬಾ ಇಲ್ಲಿ. ನಾಚ್ಕೋಬೇಡ್ರಿ, ಯಾಕೆ ನಾಚ್ಕೊಂತೀರಿ? ಇಲ್ಲಿ ನೋಡ್ರಿ ಬಂದ್ರು, ನಿಮ್ ಸಿಸ್ಟರ್ ಬಂದ್ರು. ಇವರೇ ಅಲ್ಲೇ ಒಂದು ಬಂದರು. ಇನ್ಯಾರು? ಹಂಗೆ ಇಮೇಜಿನೇಷನ್ ಬೇರೆ ಇರ್ತವೆ, ಫೋಟೋದಲ್ಲಿ ನೋಡಿದ್ರಲ್ಲ. ಹಾಯ್ ಸಿಸ್ಟರ್, ನೀನು ಬಂದು ನೋಡಿ ಮಾತಾಡು. ಕಾಫಿ ಆಯ್ತಾ ನಿಮ್ದು? ಹಾಯ್, ಕಾಫಿ ಆಯ್ತಾ? ಕಾಫಿ ಕಾಫಿ ಆಯ್ತು. ನಮ್ಮ ಲಕ್ಷ್ಮೀ ಸಿಸ್ಟರ್ ಪಾಪ ಅವರು ಚಾನಲ್ ಮಾಡಿದ್ದಾರೆ, ಬಹಳ ಮನಸ್ಫೂರ್ತಿಯಿಂದ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನ ಲೈವ್ ಮಾಡಿದ್ರು, ಯಾಕೋ ಲೈವ್ ವರ್ಕೌಟ್ ಆಗಲಿಲ್ಲ ಅವ್ರಿಗೆ, ಸರಿಯಾಗಿ ವಾಚ್ ಅವ್ರು ಬರಲಿಲ್ಲ, ಅದಕ್ಕೆ ಲೈವ್ನ ಬಿಟ್ಟು ವಿಡಿಯೋಸ್ಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ವಿಡಿಯೋಸ್ ನೋಡಿ ಅವ್ರು ಕನೆಕ್ಟ್ ಆಗ್ತಾರೆ, ಯಾರ್ಯಾರು ಕನೆಕ್ಟ್ ಆಗ್ತಾರೆ ಕನೆಕ್ಟ್ ಆಗಿ ಅವ್ರಿಗೆ ಪ್ಲೇ ಲಿಸ್ಟ್ಗಳನ್ನ ಪ್ಲೇ ಮಾಡ್ತಾರೆ. ನಿಮ್ಮ ಪ್ಲೇ ಲಿಸ್ಟ್ ಎಲ್ಲ ನೋಡಿ ನಿಮಗೂ ವಾಚ್ ಅವರ್ ಬರ್ತದೆ, ಅವ್ರಿಗೂ ವಾಚ್ ಅವರ್ ಕೊಡಿ, ಸಪೋರ್ಟ್ ಕೊಡಿ ನಮ್ಮ ಲಕ್ಷ್ಮೀ ಸಿಸ್ಟರ್ಗೆ. ಅವ್ರ ಚಾನಲ್ಗೆ ಭೇಟಿ ಕೊಡಿ, ದಿನ ಒಂದೊಂದು ವಿಡಿಯೋ ಆಗ್ತಾ ಇದ್ದಾರೆ ನೋಡಿ, ಅವರು ಸಪೋರ್ಟ್ ಕೊಡಿ. ಮಾತಾಡಿ ಲಕ್ಷ್ಮೀ ಸಿಸ್. ಹಾಯ್ ಲಕ್ಷ್ಮೀ ಸಿಸ್, ಕಾಣ್ತೀನಾ? ಅದು ನಿಮ್ ಡಿಪಿ ಅಲ್ಲಿ ಅಷ್ಟು ಸರಿಯಾಗಿ ಕಾಣಿಸಲ್ಲ, ಇವಾಗ ನೋಡಿದಾಗ ಅರ್ಥ ಆಗಿದ್ದು. ಸರಿಯಾಗಿ ಕಾಣ್ತು ಅಂತ ಚೆನ್ನಾಗಿ ಕಾಣಿಸ್ತೀವಿ. ಈಗ ಡಿಪಿ ಇರೋದು ಬೇರೆ, ಮಾಡಿ. ಇಷ್ಟು ಚಂದ ಇದ್ದೀರಿ, ಯಾಕೆ ನಾಚ್ಕೊಂತೀರಿ? ಲೈವ್ ಮಾಡ್ಬೋದು ನೀವು ಆರಾಮಾಗಿ. ಇರ್ಲಿ, ಥ್ಯಾಂಕ್ ಯು, ಪರವಾಗಿಲ್ಲ, ಇದಾಗ್ತಿದ್ದೀರಿ. ಥ್ಯಾಂಕ್ ಯು ಲಕ್ಷ್ಮೀ ಸಿಸ್, ಥ್ಯಾಂಕ್ ಯು. ಅವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಅವರು ಹೈಡಲ್ಲಿ ಬಹಳ ಜಗಳ ಆಡ್ತಾರೆ, ಫೇಸ್ ಗಿಂತ ಮರೆಯಲ್ಲಿ ನಿಂತ್ಕೊಂಡು ಚೆನ್ನಾಗಿ ಜಗಳ ಆಡ್ತಾರೆ. ಥ್ಯಾಂಕ್ ಯು ಲಕ್ಷ್ಮೀ ಸಿಸ್. ಈಗ ಅಂಬಿಕಾ ಸಿಸ್ ಬರ್ತಾ ಇದಾರೆ ನೋಡಿ, ಚೆನ್ನಾಗಿ ಮಾತಾಡ್ತಾರೆ ಅಂಬಿಕಾ ಸಿಸ್. ಇವಾಗ ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ಆ ಕಡೆ ಏನ್ ನೋಡ್ತೀನಿ? ಬಂದ್ರು. ಹಾಯ್ ಅಂಬಿಕಾ ಸಿಸ್, ವೆಲ್ಕಮ್ ಟು ಮೈ ಲೈವ್. ಹಲೋ ಬ್ರದರ್, ಗುಡ್ ಈವ್ನಿಂಗ್ ಎಲ್ರಿಗೂ, ನಮಸ್ಕಾರ. ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್ ಎಲ್ರಿಗೂ. ವಾಯ್ಸ್ ಕಟ್ ಆಯ್ತಾ ಇದೆ ನಿಮ್ದು, ಮ್ಯೂಟ್ ಆಗಿದೆ ವಾಯ್ಸ್. ಬರ್ತಾ ಇಲ್ಲ ಬ್ರದರ್? ಬರ್ತಾ ಇದೆ. ಈವ್ನಿಂಗ್ ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ರ ಹೇಗಿದ್ದೀರಿ? ಅಶ್ವಿನಿ ಸಿಸ್ಟರ್, ಪಾಸಿಟಿವ್ ಸಹನಾ ಸಿಸ್ಟರ್, ಲಕ್ಷ್ಮಿ ಸಿಸ್ಟರ್, ಕವಿ ಸಿಸ್ಟರ್, ಅಂಜಲಿ ಸಿಸ್ಟರ್, ಎಲ್ರೂ ಆರಾಮಿದ್ದೀರಂತ ಅನ್ಕೋತೀನಿ. ನೀವು ಬ್ರದರ್ ಅತ್ತಿಗೆಯಲ್ಲಿ? ಇಲ್ಲಿ ನೋಡಿ, ನಾನು ಜೋಳ ಕ್ಲೀನ್ ಮಾಡ್ತೀನಿ ಅಂತ ಅಂದಿನಿ, ಪೂರ್ತಿ ಕೈ ಎಲ್ಲ ಧೂಳು ಫುಲ್. ನಾ ಅದಕ್ಕೆ ಮತ್ತೆ ಎಲ್ಲರದು ಮುಗಿತಂತ ನಂದು ಪಾಳಿಗೆ ನಾ ಬಂದ್ ಕುಂತೀನಿ ಈಗ. ರೆಡಿ ಆಗಿದ್ರಲ್ಲ ಚೆನ್ನಾಗಿ, ಲಿಂಕ್ ಸಿಕ್ಲಿಲ್ಲ ನಿಮ್ಗೆ? ಹೌದೌದು ಲಿಂಕ್ ಸಿಕ್ಕ ಟೈಮಲ್ಲಿ ಇಲ್ಲ ಬ್ರದರ್, ಇವತ್ತು ಒಂದ್ ಸ್ವಲ್ಪ ಎಲ್ಲ ಕೆಲ್ಸದಾಗ ಬಿಸಿ ಇರೋದ್ರಿಂದ ಏನ್ ರೆಡಿ ಆಗೋದೇನ್ ಬ್ರದರ್, ಅದೇ ಒಂದ್ ಸ್ವಲ್ಪ ಎಲ್ಲಿಗೆ ಹೋಗಿ ಬಂದಿವಂತಂದ್ರ ಮುಗೀತು. ಸ್ವಲ್ಪ ಆದಂಗ ಅನಿಸ್ತದ, ಸ್ವಲ್ಪ ಫ್ರೆಶ್. ನಾವು ಸುಸ್ತಿದೀವಂತಂದ್ರ ಎದ್ರಿನವ್ರಿಗೆ ಜನರಿಗೆ ಏನಾಗ್ತದ ಅಂತಂದ್ರ ಅವರು ನಮಗ್ ನೋಡಿ ಫುಲ್ ಇದು ಆಗ್ಬಿಡ್ತಾರ, ಸುಸ್ತಾಗ್ಬಿಡ್ತಾರ ಅಂತಂದು ನಾವ್ ಆಕ್ಟಿವ್ ಇರ್ಬೇಕಂತಂದು ಸ್ವಲ್ಪ ಇದು ಮುಖದಲ್ಲಿ ನಗು ಇರ್ಬೇಕು. ಮೇಕಪ್ ಇದ್ರು ನಗು ಇಲ್ಲ ಅಂದ್ರೆ ಅದು ಕರೆಕ್ಟ್ ಬ್ರದರ್. ಅದಕ್ಕೆ ನಗು ಇದ್ರೆ ಸಾಕು, ನಗುವೇ ಮುಖ. ಹೌದೌದು ಬ್ರದರ್. ನಿಮ್ಮ ಚಾನಲ್ ಬಗ್ಗೆ ಹೇಳಿ ಸಿಸ್. ಹಾ, ಏನ್ ಚಾನೆಲ್ ನಂದು ಬಂದು ಅಂಬಿಕಾ ಬ್ಲಾಗ್ಸ್ ಅಂತಂದು ಎಲ್ರು ಸಪೋರ್ಟ್ ಮಾಡಿ ಪ್ಲೀಸ್. ನಾವು ಎಷ್ಟೆಲ್ಲ ಪ್ರಯತ್ನ ಮಾಡ್ಲತ್ತೀವಿ ಅಂತಂದ್ರ ಕೇಳ್ಬಾರ್ದು. ಒಂದೊಂದ್ಸಲ ಇಷ್ಟು ತ್ರಾಸ ಆಗ್ಲತ್ತದ, ಬಿಟ್ಟು ಪೂರ್ತಿನೇ ಬಿಟ್ಟು ಕೊಡ್ಬೇಕೇನೋ ಅಂತ ಅನ್ನಂಗ ಆಗ್ಲತ್ತದ. ಯಾರು ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಬ್ರದರ್. ಇದ್ರ ಕಾಲಾಗ ಇನ್ನಂತೂ ಫುಲ್ ನನಗ ಇಷ್ಟು ಏನು ಇಮೋಷನಲ್ ಆಗಿದ್ದ ಕೇಳ್ಬಾರ್ದು. ಒಂದೊಂದ್ ಟೈಮ್ ಹಂಗ್ ಬರ್ತಾವ, ಏನೂ ಇಲ್ಲ. ಅದು ಪ್ರಯತ್ನ ಅಂತೂ ಬಿಡಬಾರ್ದು, ಮಾಡ್ಬೇಕಷ್ಟೇ. ಹೌದು, ಎಲ್ಲ ಸ್ವಲ್ಪ ಏರ್ಪೇರ್ ಆಗ್ತಾ ಇರ್ತಾವ ಈ ಟೈಮಲ್ಲಿ. ಬೇಕು ಬೇಡ ಅಂತ ಬೇಕು. ಹೌದು ಬ್ರದರ್. ಮುಂದೆ ಮಾನ ಮಾಡ್ಕೊಂಡಿರಲ್ಲ, ಈಜಿಯಾಗಿ ಆಗಿಲ್ಲ, ಅವ್ರಿಗೂ ಬಹಳ ಕಷ್ಟಪಟ್ಟು ಹೋಗಿದ್ದಾರೆ. ನಮಗೂ ಒಂದು ಟೈಮ್ ಬರ್ತದೆ ಅಷ್ಟೇ ಬ್ರದರ್. ಈಗ ಇದು ಮಾತಾಡಿ. ಈಗ ಇದ್ರಲಿಂದ ಏನ್ ನಮ್ಗ ಇದು ಅದ ಯೂಸ್ ಅದ ಅಂತಂದ್ರ, ನಮ್ಮ ಇವ್ರು ಮಾನ್ಸೂನ್ ಬ್ರದರ್ ಅವರು
ಅವ್ರಿಗೆ ಎಷ್ಟು ಜನ 2,000 3,000 ಅಲ್ಲ ಬ್ರದರ್ ನಿಮ್ದು ಸಬ್ಸ್ಕ್ರೈಬರ್? 1,700 ಸದ್ಯಕ್ಕೆ. ಹಾ, ಅದಕ್ಕೆ ಇವ್ರಿಗೆ ಯಾರು ಪರಿಚಯ ಇರ್ತಾರ ಅವ್ರೆಲ್ರು ನಮಗ್ ಬಂದು ಜಾಯಿನ್ ಆಗ್ತಾರ. ಇದು ಯಾಕ ಇದು ಆಪ್ಷನ್ ಕೊಟ್ಟಾರ ಅಂತಂತಂದ್ರ ಇದೇ ನೋಡ್ರಿ, ಅವ್ರಿಗೆಲ್ಲ ಸಬ್ಸ್ಕ್ರೈಬರ್ ಇರೋರು ಆಮೇಲೆ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರ ಅಂದ್ರೆ ಸಪೋರ್ಟ್ ಮಾಡ್ತಾರ ಅಂತ ಅನ್ಕೊಂಡೆ ಇದು ಲೈವ್ ಈ ತರ ಇಟ್ಟಿದ್ದು. ಏನ್ ಬ್ರದರ್, ಟುಗೆದರ್ ಲೈವ್ ಇದು ಟುಗೆದರ್ ಲೈವ್ ಈ ತರ ಆಪ್ಷನ್ ಇಟ್ಟದ್ದು ಒಳ್ಳೇದೇ. ಅವರು ವೈಟಿದವ್ರು ಅಂತೂ ಎಲ್ಲ ಪ್ಲಾನ್ ಅವ್ರಿಗೆ ಗೊತ್ತಿರ್ತದ ಎದ್ರಲಿಂದ ಏನ್ ಯೂಸ್ ಆಗ್ತದ ಜನರಿಗೆ ಅಂತಂದೆ ಒಂದ್ ಸ್ವಲ್ಪ ಇದು ಮಾಡಿರ್ತಾರ. ನಾವು ಅದರಿಂದ ಯೂಸ್ ತಗೋಬೇಕಷ್ಟೇ. ಈಗ ಇವರು ಮಾನ್ಸೂನ್ ಬ್ರದರ್ ಅವರೇ ನಮ್ಗ ಪರಿಚಯ ಮಾಡ್ಕೊಡ್ಲಿಲ್ಲ ಅಂತಂದ್ರ ನಾವು ಯಾರಿಗೂ ಗೊತ್ತಾಗಂಗಿಲ್ಲ. ಈಗ ಒಂದ್ ಗ್ರೂಪ್ ಮಾಡ್ಯಾರ ಅಂತಂದು ಅದ್ರಲಿಂದ ಒಂದ್ ಸ್ವಲ್ಪ ಯೂಸ್ ಆಗ್ಯದ ನಮ್ಗ. ಅದರಿಂದ ವಾಚ್ ಅವರ್ ಸಬ್ಸ್ಕ್ರೈಬರ್ ಅದೆಲ್ಲ ಅದ್ರಲಿಂದ ಏನೋ ಸೌಂಡ್ ಬರ್ತಿದೆ ಬ್ರದರ್. ನೀವು ಮಾತಾಡಿ ಸಿಸ್. ನಾನು ಕಸ್ತೂರಿ ಬ್ರದರ್ ಇನ್ವೈಟ್ ಮಾಡ್ತೀನಿ ಅವ್ರಿಗೆ, ನೀವು ಮಾತಾಡಿ. ಓಕೆ ಹಾ ಬ್ರದರ್, ಅದಕ್ಕೆ ಇದಕ್ಕೆಲ್ಲ ಯೂಸ್ ಆಗ್ತದ ಅಂತಂದು ಇದು ಒಂದು ನಮ್ಗೆ ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಎಲ್ರಿಗೂ ಕವಿತಾ ಸಿಸ್ಟರ್, ಟೀ ಕಾಫಿ ಆಯ್ತಾ ನಿಮ್ದು? ಕವಿತಾ ಸಿಸ್ಟರ್, ಅಂಜಲಿ ಸಿಸ್ಟರ್, ನಮಸ್ತೆ ಟೀಚರ್. ಯೋಹೋ, ಅಟೆಂಡೆನ್ಸ್ ಫುಲ್ ಅಟೆಂಡೆನ್ಸ್. ಕವಿತಾ ಸಿಸ್ಟರ್ ಕೊಡ್ರಿ ಅಟೆಂಡೆನ್ಸ್, ನಮಸ್ಕಾರ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಕವಿತಾ ಸಿಸ್ಟರ್, ಲಕ್ಷ್ಮಿ ಸಿಸ್ಟರ್, ನಾನು ಸೂಪರ್, ನೀವು ಹೇಗೆ ಇದ್ದೀರಾ ಅಂತ ನಮ್ಮ ಲಕ್ಷ್ಮಿ ಸಿಸ್ಟರ್ ನಾವು ನೋಡಿ ಮಿಸ್ ಅಂತ ನಮ್ಮ ಕವಿತಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ರು ಹೀಗೆ ಜಗಳ ಆಡ್ತಾ ಇದರ ಹಿಂದೆ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆ ಅಂತ ಅನ್ಕೋತೀನಿ ನಾನು. ಇದು ಒಂದು ಗ್ರೂಪ್ ಆಗ್ಲಿಲ್ಲ ಅಂತಂದ್ರ ನಾವ್ ಯಾರು ಪರಿಚಯ ಇರ್ತಿರ್ಲಿಲ್ಲ. ಅಷ್ಟ ನಮ್ಮ ಕೆ ಬ್ರದರ್ ಅವರಿಗೆ, ಮಾನ್ಸೂನ್ ಬ್ರದರ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಧನ್ಯವಾದ ಹೇಳ್ಬೇಕು. ಹೌದಲ್ವಾ ಕವಿ ಸಿಸ್ಟರ್, ಲಕ್ಷ್ಮಿ ಸಿಸ್ಟರ್? ಹೌದು ಬ್ರದರ್. ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗಿ ಏನ್ ಮಾಹಿತಿ ತಗೋಬೇಕು ಅಂತ ಗೊತ್ತಿರ್ಲಿಲ್ಲ ಬ್ರದರ್. ನಾ ಲೈವ್ ಮಾಡೋದೇ ನಿಮ್ಮಿಂದ. ಫಸ್ಟ್ ನಾ ಲೈವ್ ಮಾಡೋದೇ ನಿಮ್ಮಿಂದ. ನಾನು ಎಲ್ಲರಿಗೂ ಹೋಗಿ ಸಪೋರ್ಟ್ ಮಾಡ್ತಿದ್ದೆ ಬ್ರದರ್. ಆದ್ರೆ ಲೈವ್ ಮಾಡ್ಬೇಕು ಅಂತಂದು ನನ್ನ ಮನಸ್ಸಿನಲ್ಲಿ ಅನ್ಕೊಂಡಿರ್ಲಿಲ್ಲ ನಾನಂತೂ. ಹೌದೌದು, ನೀವು ಬನ್ನಿ ಅಂದ್ರೆ ನೀವು ಬರ್ತಾ ಇರಲಿಲ್ಲ ಲೈವ್ಗೆ. ಹೌದೌದು ಬ್ರದರ್. ಅಂಬಿಕಾ ಸಿಸ್ ಅವ್ರದ್ದು ಚಾನಲ್ ಇದೆ, ಸಪೋರ್ಟ್ ಕೊಡಿ ಅವ್ರಿಗೆ. ಅವ್ರ 11 ಗಂಟೆಗೆ ಮಧ್ಯಾಹ್ನ 11 ಗಂಟೆಗೆ ಇರ್ತದೆ. ಬಂದು ಎಲ್ಲರೂ ಸಪೋರ್ಟ್ ಕೊಡಿ ಅವ್ರಿಗೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಎಂಡ್ ಮಾಡೋದು ಇಲ್ಲಿ ಲೀವ್ ಅಂತ ಕೊಡಿ, ಹೋಗ್ತದೆ. ಸಾರಾ ಸಿಸ್, ನಿಮ್ಗೆ ಕಳ್ಸಿದ್ದೀನಿ ನೋಡಿ. ನಮ್ಗೆ ಭಯ ಆಗುತ್ತಪ್ಪ. ಬಾ ಸ್ಟಾರ್ಟಿಂಗ್ ಏನಂದ್ರಿ ನೀವು, ಬರ್ತೀನಿ ನಾನು, ನಂಗೆ ಕಳ್ಸಿ ಅಂತ. ಈಗ ನೋಡಿ ಹೆಂಗ ಆಡ್ತಿದ್ದೀರಿ. ಬನ್ನಿ, ಯಾಕೆ ಇರೋದು ನಾವಿಬ್ಬರು ತಾನೆ, ಇಲ್ಲಿ ನಮ್ಗೆ ಗೊತ್ತಿರೋರು ತಾನೆ ಇರೋದೆಲ್ಲ, ಇಲ್ಲಿ ಸಿಸ್ಟರ್ಸ್ ಎಲ್ಲ. ಬರ್ರಿ, ನಿಮ್ ಪರಿಚಯ ಆಗ್ತೈತೆ ಎಲ್ರಿಗೂ. ಸಾರಾ ಸಿಸ್ ಬರ್ಬೇಕು ನೋಡಿ ಇವಾಗ. ಯಾರೆಲ್ಲ ಮನೆಗೆ ಪ್ಲೀಸ್ ಬಂದು ಹೋಗಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ವೆಲ್ಕಮ್ ಟು ಮೈ ಲೈವ್ ಸಾನಾಸಿಸ್. ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ. ಸಾನಾಸಿಸ್ ಬಂದ್ರು ನೋಡಿ. ಹಾಯ್. ಅವ್ರದ್ದು ದಿನ ಮಧ್ಯಾಹ್ನ 3 ಗಂಟೆಗೆ ಲೈವ್ ಇರುತ್ತೆ. ಹೋದ್ರೆ ನಿಮಗೆ ಸಿಗ್ತಾರೆ ಅವ್ರ ಲೈವ್. ಥ್ಯಾಂಕ್ ಯು. ಅವ್ರ ಲೈವ್ ಅಲ್ಲಿ ಹೆಚ್ಚು ಅವ್ರ ಮದುವೆ ವಿಡಿಯೋಗಳೇ ಇದಾವೆ ನಾನು ಕಂಡ ಮಟ್ಟಿಗೆ. ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲಿ ಒಂದು ರೀಲ್ ಅಂತೂ ತುಂಬಾ ಇಷ್ಟ ಆಯ್ತು ನನಗೆ, ಅವರ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಅಂತ ಮಾಡಿದ್ದು. ಚೆನ್ನಾಗಿ ಮಾಡಿದ್ದಾರೆ. ಮಾತಾಡಿ ಸಾನಾಸಿಸ್. ಎಲ್ರಿಗೂ ಹಾಯ್. ಮೆಸೇಜ್ ಮಾಡಿ, ಅವಾಗ ರೇಟ್ ಮಾಡ್ತೀನಿ. ಸಹನಾ ಸಿಸ್ ಬಂದ್ರು ಅಂತ ಹೇಳ್ತಿದ್ದಾರೆ. ಹಾಯ್ ಸಹನಾ ಸಿಸ್. ಹಾಯ್ ಲಕ್ಷ್ಮಿ ಸಿಸ್. ಫೇಸ್ ಲೈವ್ ಮಾಡಿ ನೀವು ಕೂಡ, ಚೆನ್ನಾಗಾಗುತ್ತೆ. ಜನ ಬಂದೇ ಬರ್ತಾರೆ, ಐಡೆಂಟಿಫಿಕೇಶನ್ ಆಗುತ್ತೆ, ಒಳ್ಳೆ ಚೆನ್ನಾಗಾಗುತ್ತೆ ಮಾಡಿ. ನಾನು ನಿನ್ನೆ ಮಾಡಿದ್ಕೆ ನನಗೆ ತುಂಬಾ ಯೂಸ್ ಆಯ್ತು. ನಮ್ದು ಶಿವಮೊಗ್ಗ ಸೈಡ್ ಸಿಸ್ಟರ್, ನಾವಿರೋದು ಬೆಂಗಳೂರಲ್ಲಿ ಇರೋದು. ಅಂಬಿಕಾ ಸಿಸ್ಟರ್ ಹಾಯ್. ಟೀ ಆಯ್ತಾ? ಟೀ ಕುಡಿಯಲ್ಲ, ನಿಮ್ದಾಯ್ತಾ? ನೋಡಿ, ಮಾನ್ಸೂನ್ ಬ್ರದರ್ಗೆ ಒಳ್ಳೇದಾಗ್ಲಿ. ತುಂಬಾ ಕಷ್ಟ ಪಡ್ತಾ ಇದ್ದಾರೆ ಅವರು ಕೂಡ. ಥ್ಯಾಂಕ್ ಯು ಎಲ್ಲರೂ ಕೂಡ ಎಲ್ಲರೂ ಕಷ್ಟ ಪಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ ಎಲ್ಲರಿಗೂ ಕೂಡ. ತಕೊಂಡು ಬೆಳೆಯೋಣ. ಹೌದು, ಸಪೋರ್ಟ್ ಇಲ್ಲ ಅಂದ್ರೆ ನಾವು ಬೆಳೆಯಕ್ಕಾಗಲ್ಲ. ಈ ಜನರನ್ನ ನಂಬ್ಕೊಂಡು ನಾವು ಮಾನ ಅಂತ ಮಾಡ್ಕೊಳಕ್ಕಾಗಲ್ಲ. ಅಂತ ಸತ್ಯ. ವೈಟಿಗೆ ಬಂದು
ಒಂದು 6 ಮಂತ್ ಆಯ್ತು ಅನ್ಸುತ್ತೆ ನನ್ಗೆ. ಬಟ್ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿರ್ಲಿಲ್ಲ. ಇವಾಗ 1.5 ಮಂತ್ ಅಲ್ಲಿ ತೋರಿಸ್ತಾ ಇರೋದಷ್ಟೇ. ಅವಾಗ ಸುಮ್ನೆ ಜಸ್ಟ್ ಯೂಟ್ಯೂಬ್ ಮಾಡೋಣ ಅಂತ ಸುಮ್ನೆ ಮಾಡ್ದೆ ಅಷ್ಟೇ. ಇವಾಗ ಎಲ್ಲರೂ ನೋಡಿ ನನ್ಗೂ ಹುಮ್ಮಸ್ ಬಂದಿದೆ. ಲೈವ್ ಯಾಕಂತಾನೆ ಗೊತ್ತಿರ್ಲಿಲ್ಲ ನನಗೆ. ಹಾ ಲೈವ್ ಅಲ್ಲಿ ನನ್ಗೂ ಬರುತ್ತೆ ಅಂತ ಗೊತ್ತಾದ್ಮೇಲೆ ಶುರು ಮಾಡಿದ್ವಿ ನಾವು. ಅದೇ. ಹಾ ನನ್ಗೂ ಕೂಡ ಗೊತ್ತಿರ್ಲಿಲ್ಲ. ಎಲ್ಲರಿಗೂ ಸುಮ್ನೆ ಹೋಗ್ತಿದ್ದೆ ಲೈವ್ಗೆ. ಆಮೇಲೆ ನಾನು ಮಾಡೋಣ ತಡಿ ಅಂತ ಮಾಡ್ದೆ. ಸ್ವಲ್ಪ ಚೆನ್ನಾಗ್ ಬರ್ತಿದೆ ರಿಸಲ್ಟ್. ನಮ್ದು ಪಾಸಿಟಿವ್ ಸಹನಾ ಅಂತ. ಈ ಆಟಕ್ಕೆ ನಾನು ಇಲ್ಲಪ್ಪೋ. ಯಾಕೆ ಲಕ್ಷ್ಮಿ ಸೀಸ್? ಇಲ್ಲಂತ ಇಲ್ಲ. ಅದೇ ಹೇಳಿದ್ನಲ್ಲ ಪಾಸಿಟಿವ್ ಸಹನಾ ಅಂತ ನನ್ನ ನೇಮು. ಏನ್ ವಿಶೇಷತೆ ಇದೆ ಅಂದ್ರೆ ಎಲ್ಲಾ ವಿಡಿಯೋಸು ಹಾಕ್ತೇನೆ, ಅದೇ ವಿಶೇಷತೆ. ಆಕ್ಚುಲಿ ಒಂದನ್ನೇ ಇಟ್ಕೊಂಡು ಹಾಕಿದ್ರೆ ವೈರಲ್ ಆಗಲ್ಲ. ಎಲ್ಲಾ ತರದ್ದು ಹಾಕಿದ್ರೆ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೋ ಅದು ವೈರಲ್ ಆಗುತ್ತೆ. ಯಾವ್ದೋ ಒಂದ್ ವಿಡಿಯೋ ಆದ್ರೂ ವೈರಲ್ ಆಗದೆ ಆಗುತ್ತೆ. ಒಂದು ಪ್ರಾಬ್ಲಮ್, ಎಲ್ಲಾ ತರದ ವಿಡಿಯೋಗಳಾದ್ರೆ ಕಂಟೆಂಟ್ಗಳು ಬೇಗ ಸಿಗ್ತವೆ. ಕಂಟೆಂಟ್ ಸಿಗುತ್ತೆ. ಆಮೇಲೆ ಜನಕ್ಕೆ ಯಾವ್ದೋ ಒಂದ್ ವಿಡಿಯೋ ಇಷ್ಟ ಆಗ್ಬೋದಲ್ಲ. ಹೌದೌದು, ಎಲ್ಲಾ ತರದ ಹಾ ಕೇಸ್ ಆಗ್ತತೆ. ಒಬ್ರು ನೋಡ್ಬೋದು, ಒಬ್ರು ನೋಡದೇ ಇರ್ಬೋದು. ಪಾಸಿಟಿವ್ ಸಹನಾ ಅಂತ ಅವ್ರ. ಹೌದೌದೌದು. ವ್ಲಾಗ್ಸ್ ಹಾಗಿದ್ರಿ. ವ್ಲಾಗ್ಸ್ ಅಷ್ಟೇ, ಬಟ್ ನಾನ್ ಡೈಲಿ ಹಾಕಲ್ಲ. ಅದೇ ಪ್ರಾಬ್ಲಮ್. ಡೈಲಿ ಹಾಕಲ್ಲ, ಯಾವಾಗಾದ್ರೂ ಒಂದ್ ಟೈಮ್ ಹಾಕ್ತೀನಿ. ಎಲ್ ಟೈಮ್ ಇರುತ್ತೆ? ಲೈವ್ ಎಲ್ಲಾರ್ ಮೇಲೆ ಲೈವ್ಗೂ ಹಾಕ್ತಾರೆ. ಹೋಗ್ತೀವಿ. ಇದು ಮಾನವ ಆದ್ಮೇಲೆ ದಿನ ಹಾಕ್ತಾರೆ. ಮಾನವ ಆಗ ಕಷ್ಟ ಇದೆ ನೋಡೋದು. ತನಕ. ನೀವು ಯಾಕೆ ಚಾ ಕುಡಿಯಲ್ಲ? ನನಗೆ ರೂಢಿ ಇಲ್ಲ ಸಿಸ್ಟರ್. ನಾನು ಯಾವಾಗೂ ಕುಡಿಯಲ್ಲ. ಸಣ್ಣಳಿದ್ದಾಗಲಿಂದಾನು ಕುಡಿಯಲ್ಲ. ರೂಢಿ ಇಲ್ಲ ನನ್ಗೆ. ಒಳ್ಳೇದು ಒಳ್ಳೇದು. ಚಾ ಕುಡಿ, ಅದರಿಂದ ಏನು ಸಾಧನೆ ಬೇಡ ಆಗ್ಬೇಕಾಗಿಲ್ಲ. ಬಿಡಿ. ಸೊ ನಾನು ಕುಡಿಯಲ್ಲ. ಹೆಲ್ತ್ ಹಾ ಏನಾದ್ರು ಟಿಪ್ಸ್ ಕೊಡಿ. ಅಯ್ಯೋ ನಾನು ಹೊಸಬ್ಳು. ನಮ್ಮ ಅನ್ಸನ್ ಬ್ರದರ್ ಇದ್ದಾರೆ ನೋಡಿ. ಹೇಳಿ ಸಿಸ್ ನೀವು. ಲೈವ್ ಅಲ್ಲಿ ಏನ್ ಮಾಡ್ಬಾರ್ದಪ್ಪ ಅಂದ್ರೆ ಎಲ್ಲಾರ್ ಜೊತೆ ಕ್ಯಾಶುಯಲ್ ಆಗಿ ಮಾತಾಡ್ಬೇಕು. ಸಪೋರ್ಟ್ ಮೆಸೇಜ್ ಹಾಕಿದ್ರೆ ಏನ್ ಯೂಸ್ ಇಲ್ಲ. ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ವ್ಯೂಸ್ ಇವಾಗ ಚೆನ್ನಾಗ್ ಬಂದಿರುತ್ತೆ, ಲಾಸ್ಟ್ ಅಲ್ಲಿ ಲೆಸ್ ಆಗುತ್ತೆ. ಲೆಸ್ ಆಗಿ ಏನಾಗುತ್ತೆ, WH 10 ಬಂದಿರುತ್ತೆ ಅನ್ಕೊಳ್ಳಿ. ಇವಾಗ ನಮ್ಮ ಲೈವ್ ಮುಗಿದ್ಮೇಲೆ 10 ಬಂದಿರುತ್ತೆ. ಲಾಸ್ಟ್ ಗೆ ಕೌಂಟ್ ಆದ್ಮೇಲೆ ಹೇಗ್ ಬರುತ್ತೆ ಅಂದ್ರೆ 7 8 ಬರುತ್ತೆ. YT ಇದ್ರಲ್ಲಿ ನೋಡ್ಕೊಳ್ಳಿ. ಯಾವ್ದು ಯೂಟ್ಯೂಬ್ ಅಲ್ಲಿ ಇನ್ನೊಂದಿದೆ ಅಲ್ಲ ಆಪ್, YT ಸ್ಟುಡಿಯೋ, ಅದ್ರಲ್ಲಿ ಚೆಕ್ ಮಾಡಿ. ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅದ್ರಲ್ಲಿ. ನಾನು ಕೂಡ ಚೆಕ್ ಮಾಡಿದ್ದೇನೆ. ನನ್ ಮುಗಿದಾಗ 10 ಬಂದಿದೆ. ಮುಗಿದು ನಂತರ ಚೆಕ್ ಮಾಡಿದಾಗ 7 8 ಬರ್ತಾ ಇದೆ. ಯೋಚನೆ ಮಾಡಿ ನಮ್ಮ ಮೆಸೇಜ್ ಯಾವ ತರ ಇದೆ ಅಂತ. ಕಮೆಂಟ್ಗಳು ಯಾವ ತರ ನಾವು ಪಾಸ್ ಮಾಡ್ತೇವೆ. ಎಲ್ಲದನ್ನು YT ತಗೊಳಲ್ಲ. ಯಾವ್ದನ್ನ ತಗೋಬೇಕು ಅಷ್ಟೇ ತಗೊಳುತ್ತೆ YT ಮೆಸೇಜಸ್. ಅಂದ್ರೆ ಆಯ್ತು, ನಮ್ಮ ಬರುತ್ತೆ, ಅದು ಕೌಂಟ್ ಆಗ್ತತೆ. ಅಪ್ಲೋಡ್ ಆದಾಗ ಅದು ಅವಾಗ 0 ಆಗ್ತತೆ. ಅಂದ್ರೆ ನಾವು ಮಾಡಿರೋದು ವೇಸ್ಟ್ ಆಗಿಲ್ಲ. ಆದ್ರೆ ಅಷ್ಟು ಪೂರ್ತಿ ಕೊಡಲ್ಲ. 15 ಅದೆಲ್ಲ ಕೌಂಟ್ ಮಾಡ್ತತೆ. ಚಾರ್ಟ್ ರೇಟ್ ಇಂದ ಹಿಡಿದು ಮತ್ತೆ ನೀವು ಎಷ್ಟು ಮಾತಾಡಿದಿರಿ, ಚಾರ್ಟ್ಸ್ ಮಾತಿಂದ್ರಲ್ಲಿ ಅದನ್ನ ಒಂದು ವಿಡಿಯೋನೇ ಇರ್ಬೇಕು. ಅದಕ್ಕೆ ಬರೀ ಬ್ಲಾಕ್ ಲೈವ್ ಮಾಡಿದ್ರು ಕೌಂಟ್ ಆಗಂತದ್ದು. ಅದು ಯಾಕೂ ಮಾಡಬಾರ್ದು ಆಕ್ಚುಲಿ. ನಾವೇನಕ್ಕೆ ಅಂದ್ರೆ ಒಬ್ರು ಲೈವ್ಗೆ ಟೈಮ್ ಕೊಟ್ಟು ಹೋಗಿರ್ತೇವೆ ಅಂದ್ರೆ ಅವರಿಗೂ ಲೈವ್ ವೇಸ್ಟ್ ಆಗ್ಬಾರ್ದಲ್ವಾ. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾನು ಇವಾಗ ಎಲ್ಲರಿಗೂ ಕೂಡ ಚೆನ್ನಾಗಿ ಮಾತಾಡ್ಸಿ ಬರ್ತಿದ್ದೆ. ಬಟ್ ಯಾರು ನನ್ನ ಲೈವ್ ಅಲ್ಲಿ ಆತರ ಮಾಡ್ತಾ ಇಲ್ವೋ ನಾನು ಅವ್ರಿಗೆ ಹೋಗಿ ರಿಟರ್ನ್ ಮಾಡಿ ಬರ್ತಾ ಇದ್ದೇನೆ ಅಷ್ಟೇ. ಜಾಸ್ತಿ ಮಾತಾಡಕ್ ಹೋಗ್ತಾ ಇಲ್ಲ ಇವಾಗ. ಅವಾಗ ಅವ್ರಿಗೆ ಅರ್ಥ ಆಗಿ ಇವಾಗ ಅವರು ಕೂಡ ನನ್ನ ಲೈವ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದಾರೆ. ಅರ್ಥ ಆಗಿದೆ ಅವ್ರಿಗೆ ಕೆಲವೊಬ್ರಿಗೆ. ಒಂದು ಕ್ವಾಲಿಟಿ ಮೆಸೇಜ್ಗಳನ್ನ ಹಾಕಿ ಅಂತೆಲ್ಲ ಹೇಳಕ್ ಶುರು ಮಾಡಿ. ನೀವು ನಮ್ಗೆ ಇನ್ಸ್ಪಿರೇಷನ್ ಒಂದು ಕಾಯ್ತಾ ಇದ್ದಾರೆ ಮೆಸೇಜ್. ಅಭಿಮಾನಿಗಳು ಇಲ್ಲ. ಚಾನಲ್ ಮಾಡಿದ ಉದ್ದೇಶ ಅದೇ ಎಂತ ಚಾನಲ್ ಉದ್ದೇಶ ಏನಂದ್ರೆ ಏನೋ ಬದುಕಿದಾಗ ನೆನ್ಪ್ ಮಾಡ್ಕೊಂತಾರೆಲ್ಲ ಗೊತ್ತಿಲ್ಲ. ಸತ್ತಾಗಾದ್ರೂ ನೆನ್ಪ್ ಮಾಡ್ಕೊಳ್ಳಿ ಅನ್ನೋದು ಒಂದೇ ಉದ್ದೇಶ. ಸ್ವಲ್ಪ 4 ಜನ ಆದ್ರೂ ಕಣ್ಣೀರ್ ಹಾಕ್ಲಿ ನನ್ಗೋಸ್ಕರ. ಚಾನಲ್ ಆ ಮಟ್ಟಕ್ಕೋಸ್ಕರ ಬೆಳೆಸ್ತಾ ಇದ್ದೀರಿ. ಬೆಳಿಬೇಕು. ಸ್ವಲ್ಪ ಆಸೆ ಇದೆ, ದುರಾಸೆ ಇಲ್ಲ. ಸ್ವಲ್ಪ ಆಸೆ ಇದೆ. ಇಟ್ಕೊಳ್ಳಿ, ಯಾಕೆ ಇಡಬಾರ್ದು ಅಂತೇನು. ನಮ್ಮ ಕಸ್ತೂರಿ ಅಣ್ಣ ಬಂದಿದ್ದಾರೆ. ನಿಜ ಪಾಸಿಟಿವ್ ಸಹನಾ ಅವರೇ ನೀವ್ ಹೇಳಿದ್ದು ಅಂತ ಹೇಳ್ತಿದ್ದಾರೆ. ಹಾ ಬ್ರದರ್, ಹೌದು ಹೌದು. ಹಾಯ್ ಸಹನಾ ಸಿಸ್ ಅಂತ ಹೇಳ್ತಿದ್ದಾರೆ. ಅಂಜಲಿ ಸಿಸ್
ಬಾರೆ ಅಂಜು ಅಂತ ಹೇಳ್ತಿದ್ದಾರೆ ನಮ್ಮ ಲಕ್ಷ್ಮಿ ಅವರು. ಇವರಿಬ್ರು ಚೆನ್ನಾಗಿ ಜಗಳ ಮಾಡ್ತಾರೆ, ನೋಡ್ತಾ ಇರ್ತೀನಿ ನಾನು. ಹೌದು ಹೌದು. ಒಂದು ಕಾಲ ಇನ್ನೊಂದು ತರ ರೂಲ್ಸ್ ಹೇಗೆ ಅರ್ಥನೇ ಆಗೋದಿಲ್ಲ ವೈಟಿ. ಅಂದ್ರೆ ರೂಲ್ಸ್ ಮಾಡ್ತಾ ಹೋಗ್ತಾರೆ, ನಾವ್ ಅದಕ್ ಬದ್ಧರಾಗಿ ಹೋಗ್ತಾ ಇರ್ಬೇಕು. ನಾವು ನಮ್ದೇ ರೀತಿಯಲ್ಲಿ ಹೋದ್ರೆ ವೈಟಿಯಲ್ಲೂ ಇರಕ್ಕಾಗಲ್ಲ. ಆ ರೂಲ್ಸ್ ಅನ್ನ ಫಾಲೋ ಮಾಡ್ಕೊಳ್ತಾ ಹೋದ್ರೆ ಇರ್ಬೋದು. ಅವ್ರು ಯಾರ್ ಹೇಳಿದ್ರು ಹೌದು ನಾವ್ ಕೇಳ್ಬೇಕು, ಹ್ಞೂ ಅಂತ ಹೋಗ್ಬೇಕು. ಅವಾಗ ಯಾವ್ದಕ್ಕೂ ಸಿಕ್ಕಾಕಣಕ್ ಆಗಲ್ಲ. ರೂಲ್ಗಳು. ಹಾ, ಏನಕ್ಕೆ ಆತರ ಆಗ್ತಿದೆ ಅಂದ್ರೆ ಎಲ್ಲರೂ ಯೂಟ್ಯೂಬ್ ಮಾಡ್ತಾ ಇದಾರೆ. ಪ್ರತಿಯೊಬ್ರು ಯೂಟ್ಯೂಬ್, ಮನೆಗೂ ಯಾರ್ ನೋಡಿದ್ರು ಯೂಟ್ಯೂಬ್. ನೋಡೋರೇ ಇಲ್ಲ. ನೋಡೋರ್ ಹಾ, ನೋಡರೇ ಇಲ್ಲ. ಹಾಗಾಗಿ ಇವಾಗ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ, ಬಟ್ WH ಸಿಗ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ಹಾಗಾಗಿ ಎಲ್ಲ ನಾವೇ ನೋಡ್ಕೋಬೇಕು ನೋಡ್ಕೋಬೇಕು. ಮನೇಲಿ. ವೈಟಿಯಲ್ಲಿ ಏನ್ ಚೇಂಜ್ ಆಗಿಲ್ಲ, ಜನ ಬಹಳ ಚೇಂಜ್ ಮಾಡಿದ್ದಾರೆ. ಹೌದೌದೌದು, ಜನ ಚೇಂಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಗಾಳಿ ಸುದ್ದಿಗಳು ಬಹಳ ಇಲ್ಲಿ ಹರಡ್ತಾ ಇದಾವೆ ಅಷ್ಟೇ. ಸೂಪರ್ ಬ್ರೋ ಲೈವ್ ಅಂತ ಹೇಳ್ತಿದ್ದಾರೆ ಕಸ್ತೂರಣ್ಣಂದು. ಹೌದು, ಬಂದ್ರು ನಮ್ಮ ಸಿಸ್ಟರ್ಸ್. ಥ್ಯಾಂಕ್ ಯು ಇಷ್ಟೊತ್ತಿದ್ದು ಸಪೋರ್ಟ್ ಮಾಡಿದ್ದಕ್ಕೆ. ಅವ್ರದ್ದು ಥ್ಯಾಂಕ್ ಯು ಪಾಸಿಟಿವ್ ಬ್ರದರ್, ಒಳ್ಳೇದಾಗ್ಲಿ. ಎಲ್ಲರೂ ಸಪೋರ್ಟ್ ಕೊಡಿ. ಓಕೆ. ಕವಿಶ್ ಬ್ಲೂ ಕೊಟ್ರಾ? ನಾನು ನಿಮಗೆ ಬ್ಲೂ ಕೊಡೋಕ್ ಹೇಳಿದ್ದೆ. ಓಕೆ, ಬಾಯ್. ಬಾಯ್ ಬಾಯ್. ಫೀಲಿಂಗ್ಸು ಎಲ್ಲರೂ ನಮ್ಮ ಸಿಸ್ಟರ್ಸ್ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಖುಷಿ ಆಗ್ತತೆ. ಲೈವ್ಗೆ ದಿನ ಇದೇ ರೀತಿ ಮಾಡಿದ್ರು ಚೆನ್ನಾಗಿರುತ್ತೆ ಅಲ್ವಾ? ಏನಾದ್ರು ಕಷ್ಟ ಸುಖ ಮಾತಾಡ್ಕೊಂಡು ಒಬ್ಬರಾಗಿ ಬಂದು ಇದು ಒಂಥರ ಬೇಜಾರಾಗಲ್ಲ ಲೈವ್ ಅಲ್ವಾ?